ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನು ನಿನ್ನೆ ಒಂದು ವಿಡಿಯೋದೊಳಗೆ ಹೇಳಿದ್ದೆ, ನಾಳೆ ಅಕ್ಷಯ ತೃತೀಯ ನಿಮಿತ್ತ ಕೆಲವೊಂದು ದಾನಗಳನ್ನು ಮಾಡಿರಿ, ಆಮೇಲೆ ನಿಮಗೆ ಯಾವುದು ಸಾಧ್ಯ ಐತಿ ಆ ಥರ ಕೆಲವೊಂದು ವಸ್ತುಗಳನ್ನು ತೊಗೊಂಡು ಬರ್ರಿ ಅಂತ ಹೇಳಿದ್ದೆ. ಈಗ ಇನ್ನೊಂದು ಏನು ಕೆಲಸ ಮಾಡೋದಂದ್ರೆ, ನಾಳೆ ಗೋಮಯವನ್ನು ಪೂಜೆ ಮಾಡಿರಿ. ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಗೋಮಯ ಇದ್ಲಂದ್ರೆ ಪೂಜೆ ಮಾಡಿ ಆಕೆಗೆ ಏನಾದರೂ ಸ್ವಲ್ಪ ಚಪಾತಿ, ಬಾಳೆಹಣ್ಣು, ಬೆಲ್ಲ ಈ ಥರದ್ದು ಏನಾರ ಸಿಹಿ ತೊಗೊಂಡು ಹೋಗಿ ತಿನ್ನಿಸಿ ಪೂಜೆ ಮಾಡಿ ಒಂದು ಶ್ಲೋಕ ಹೇಳ್ಕೊಡ್ತೀನಿ. ಆ ಶ್ಲೋಕವನ್ನು ಹೇಳ್ರಿ ಆಕಿನ ಮುಟ್ಟಿ. ನಮ್ಮ ಮನೆ ಸುತ್ತಮುತ್ತ ಇಲ್ಲಪ್ಪ ಅಂತಂದ್ರೆ ಆಮೇಲೆ ದೇವಸ್ಥಾನದೊಳಗೆ ಇವು ಗೋಶಾಲೆ ಇರ್ತಾವೆ, ಅಲ್ಲಿ ಹೋಗ್ರಿ. ಎಲ್ಲಾದರೂ ನೋಡಿರಿ, ಸಾಧ್ಯ ಆದ್ರೆ ಹೋಗಿ ಪೂಜೆ ಮಾಡಿ ಆಕೆಗೆ ಏನಾರ ತಿನ್ನಿಸಿ ಇದೊಂದು ಮಂತ್ರ ಹೇಳಿಬರ್ರಿ. ಈಕೆ ನೋಡಿರಿ, ನಮ್ಮ ಮನೆ ಹತ್ರ ಪ್ರತಿದಿನ ಹಸು ಮೇಯ್ಸಕ್ಕೆ ಬರ್ತಾರಲ್ಲ, ಅವಳು ಗೌರಿ ಅಂತ ಈಕೆ ಹೆಸರು. ಪ್ರತಿದಿನ ತಾಯಿ ಮಗಳಿಬ್ಬರು ಬರ್ತಾರೆ. ಆಕೆ ಹಸು ಮೇಯ್ಸಾಕಿ ಹೇಳಿದ್ಲು, ಇದು ಫಸ್ಟ್ ಟೈಮ್ ಗರ್ಭ ಧರಿಸಿದ್ರಿ, ಸೀರೆ ಮಾಡಬೇಕು ಅಂತ. ಅದಕ್ಕೆ ನಾನು ಒಂದಿನ ವಿಶೇಷ ದಿನ ಇದ್ದಾಗ ಕರೆಸಿ ಪೂಜೆ ಮಾಡಿ ಆಕೆಗೆ ಸಜ್ಜಿಗೆ ಮಾಡಿ ತಿನ್ನಿಸಿ ಒಂದು ಸೀರೆಯನ್ನು ಉಡಿಸಿ ಕಳಿಸಿದೆ. ಬಟ್ ಈಗ ಹೇಳೋ ನೆಸಸರಿ ಇಲ್ಲ. ಆದ್ರೆ ಗೋಮಾತನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು, ತಿನ್ನಿಸ್ಬೇಕು, ಆಕಿನ ಪೂಜೆ ಮಾಡಬೇಕು. ಯಾಕಂದ್ರೆ ಆಕೆ ದೇಹದೊಳಗೆ 34 ಕೋಟಿ ದೇವತೆಗಳದಾರ. ಆಕಿನ ಒಬ್ಬಕಿನ ಆರಾಧನೆ ಮಾಡಿದ್ರೆ 34 ಕೋಟಿ ದೇವತೆಗಳ ಆರಾಧನೆ ಮಾಡಿದಷ್ಟೇ ಪುಣ್ಯ ಬರುತ್ತೆ. ಹಾಗಾಗಿ ನಾಳೆ ಅಕ್ಷಯ ತೃತೀಯ ದಿನ ಎಷ್ಟು ಪುಣ್ಯದ ಕೆಲಸ ಮಾಡ್ತೀವಿ ಅಷ್ಟು ನಮ್ಮ ಪುಣ್ಯ ಅರ್ಜಿತ ಆಗುತ್ತೆ. ಗೋಲ್ಡ್ ತೊಗೊಳೋದೇ ಒಂದು ಅಕ್ಷಯವಾಗೋದಲ್ಲದು. ಒಳ್ಳೆ ಪುಣ್ಯ ಕೆಲಸ ಮಾಡಿರಿ, ಅದೇ ದೊಡ್ಡ ಅಕ್ಷಯವಾಗುತ್ತೆ. ಒಂದು ಗಾಯ ಮಾತಂದು ಮಂತ್ರ ಇದು ನೋಡಿ ಹೇಳ್ತೀನಿ. ಸುರಭಿ ವೈಷ್ಣವಿ ಮಾತಾ ಸುರಲೋಕೆ ಮಹೀಯಸೆ, ಗ್ರಾಸಮುಷ್ಟಿರ್ಮಯಾ ದತ್ತ ಸುರಭೆ ಪ್ರತಿಗೃಹ್ಯತಾಂ. ಸುರಭಿ ವೈಷ್ಣವಿ ಮಾತಾ ಸುರಲೋಕೆ ಮಹೀಯಸೆ, ಗ್ರಾಸಮುಷ್ಟಿರ್ಮಯಾ ದತ್ತ ಸುರಭೆ ಪ್ರತಿಗೃಹ್ಯತಾಂ. ಸುರಭಿ ವೈಷ್ಣವಿ ಮಾತಾ ಸುರಲೋಕೆ ಮಹೀಯಸೆ, ಗ್ರಾಸಮುಷ್ಟಿರ್ಮಯಾ ದತ್ತ ಸುರಭೆ ಪ್ರತಿಗೃಹ್ಯತಾಂ. ಇದನ್ನು 3 ಸಾರಿ ಹೇಳ್ರಿ. ಇದರ ಅರ್ಥ ಯಾವ ಥರ ಐತಂದ್ರೆ ಬರೀ ನೋಡೋಣ. ಸುರಭಿಯೇ, ವೈಷ್ಣವಿಯೇ, ತಾಯೇ, ದೇವಲೋಕದಲ್ಲಿ ಶ್ರೇಷ್ಠೋತ್ತಮಳು, ನನ್ನಿಂದ ಮುಷ್ಟಿಯಿಂದ ಕೊಡಲ್ಪಟ್ಟ ತುತ್ತನ್ನು ಸುರಭಿಯೇ ಸ್ವೀಕರಿಸು. ಅಂದರೆ ನಾನು ಕೂಡ ಕುಂತಿರೋದು ಒಂದೇ ಒಂದು ತುತ್ತು, ಈ ತುತ್ತನ್ನು ಸ್ವೀಕರಿಸಿ ನಮಗೆ ಆಶೀರ್ವಾದ ಮಾಡು ಅಂತ ಇದರ ಅರ್ಥ. ಎಲ್ಲಾದರೂ ದೇವಸ್ಥಾನ ಇದ್ದಲ್ಲಿ ಹೋಗಿ ಗೋಮಾತನ್ನು ಪೂಜಿಸ್ಬರ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ನಮಸ್ಕಾರ.